ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಧನುಷ್ ಶೈವ ಯೂಟ್ಯೂಬ್ ಚಾನಲ್ಗೆ. ಏನಪ್ಪ ಅಂದರೆ ತಲೆ ಕೂದಲು ಕರಡಿ ಹೆಂಗೆ ಕಾಣ್ತಾ ಇದ್ದೀವಿ, ಮೊದ್ಲಿಗೆ ತಲೆ ಕಟಿಂಗ್ ಮಾಡಿಸ್ಕೊಬರೋಗು ಅಂತ ನಮ್ಮ ಮನೆ ಹೇಳಿ ಕಳಿಸಿದ್ರು. ಹಾಗಾಗಿ ಪಕ್ಕದಲ್ಲಿರೋ ಕಿತ್ತೂರ್ಗೆ ಹೋಗಿ ತಲೆ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಅಲ್ಲಿಂದ ಬಂದು ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕಾಯ್ತು, ಹೊರಟು. ಪಂಕಗ ರೆಡಿಯಾಗಿ ಹಂಗೆ ಇವತ್ತು ಗ್ರೂಪ್ ಪ್ರವೇಶ ಆಯ್ತು. ನಾನು ನಮ್ಮಮ್ಮ ಇಬ್ರು ಹೊರಟು. ಯಾಕೋ ಚೆನ್ನಾಗಿ ಕಾಣಿಸ್ತೇವಲ್ಲ. ಅಲ್ಲಿಂದ ಹೊರಟು ಗಾಯನಹಳ್ಳಿಗೆ ಪಕ್ಕ ಅಂತ ಜೈನದು. ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಶೀಲತೆ ಪಕ್ಕ ಅಲ್ಲೇ ಇದ್ರು. ಅವ್ರನ್ನ ಮಾತಾಡಿಸ್ತಾ ಬಂದಿರೋ ಸಂಬಂಧಿಕರೆಲ್ಲ ಮಾತಾಡಿಸ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಮನೆಯೇ ವಿಡಿಯೋ ಮಾಡಲಿಲ್ಲ, ಒಳಗೆ ಹೋಗ್ಬಿಟ್ಟು ಆಮೇಲೆ ಈಚೆಗೆ ಬಂದು ಮತ್ತೆ ವಿಡಿಯೋ ಮಾಡ್ಕೊಂಡು ಒಳಗಡೆ ಹೊರಟು. ಇದೇ ನಂಜುಂಡೇಶ್ವರ ಶಂಕರಮ್ಮ ರಾಜಪ್ಪ ನಿಲಯ ಅಂತ ಮಾಡಿದ್ದಾರೆ. ಭರ್ಜರಿ ದೇವ್ರ ಪೂಜೆ ಮಾಡಿದ್ದಾರೆ. ಇವರೇ ಮಾದೇಶ್ ಅಂತ ಮನೆ ಓನರ್, ನಮ್ಮ ಮಾವ. ಮನೇಲಿ ದೇವ್ರ ಮನೇಲಿ ಇದ್ದಿದ್ದೇ ಐತಲ್ಲ, ಲಕ್ಷ್ಮೀ ಕೂರಿಸಿದ್ದಾರೆ. ಕಿಚನ್ನಲ್ಲೆಲ್ಲ ಸಖತ್ತಾಗಿ ಹೋಮ ಮಾಡಿ ದೇವ್ರನ್ನ ಕೂರಿಸಿದ್ದಾರೆ. ಕಳಸ ತಂದಿರೋದೆಲ್ಲ ಅಲ್ಲೇ ಇಟ್ಟಿದ್ದಾರೆ. ಸಿಂಕ್ ಅಂತೂ ಭರ್ಜರಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ಡಿಸೈನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಲೈಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಒಂದು ರೂಮು ಮತ್ತು ಇನ್ನೊಂದು ರೂಮ್ ನೋಡ್ಕೊಂಡು ಬರೋಣ ಅಂತ ಹೊರಟು. ಒಳಗಡೆ ಮತ್ತು ಸ್ನಾನದ ಮನೆ ಮತ್ತು ಪಕ್ಕದಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಆದರೂ ಎಲ್ಲ ಊಟ ತಯಾರಿ ಆಗ್ತಾಯಿದೆ. ಮಧ್ಯಾಹ್ನ ಭವ್ಯ ಭೋಜನವಿದೆ. ಬಂದಿರೋ ಸಂಬಂಧಿಕರೆಲ್ಲ ಎಲ್ಲ ಹಾಯ್ ಅಂತ ಮಾಡ್ತಿದ್ರು. ಗೊತ್ತೇ ಐತಲ್ಲ ಅವ್ರಿಗೂ ಯೂಟ್ಯೂಬ್ ಚಾನಲ್ ಅಂತ, ಅದಕ್ಕೆ ಇದು ಮಾಡ್ತಿದ್ವಿ. ಇವಳೊಬ್ಳು ನಿಶಾ ಅಂತ ನಮ್ಮ ಅತ್ತೆ ಮಗಳು ನನ್ನ ವಿಡಿಯೋ ಮಾಡು ಅಂತ ತರಲೆ ಮಾಡ್ತಿದ್ಲು. ಅಲ್ಲಿಂದ ಮಾಡಿ ಮೇಲೆ ನೋಡೋಣ ಟೇರ್ಕೇಸ್ ಒಳಗೆ ಚೆನ್ನಾಗಿ ಕಟ್ಸಿದ್ದಾರೆ ಅಂದ್ಬಿಟ್ಟು ಮೋಲ್ಡ್ ಮಾಡ್ಸವ್ರೆ ಅಂತ ನೋಡ್ಕೊಂಬರೋಣ ಅಂತ ಮಾಡಿ ಮೇಲೆ ಹೋದೋ. ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಬಂದು ನಮ್ಮ ಚಿಕ್ಕತ್ತೆ ಫೋಟೋನೇ ತೆಗಿಲಿಲ್ಲ ಅಂತ ಬೇಜಾರು ಮಾಡ್ಕೊಬಿಟ್ಟಿದ್ಲು. ಅವಳು ನೋಡಿದ್ರೆ ಪೋಸ್ ಕೊಡ್ತಿದ್ಲು ಫೋಟೋ ತೆಗಿ ಅಂತ. ಅವಳ ಪಾಪ ಫೋಟೋ ತಗೊಂಡು ಇವರಿಬ್ರು ನಮ್ಮ ಅಕ್ಕ ಬಾವ ಕೂತಿದ್ರು. ಇವರೆಲ್ಲರೂ ಹಂಗೆ ವಿಡಿಯೋ ಮಾಡುತ್ತಾ ಪಕ್ಕದಲ್ಲಿರೋ ನಮ್ಮ ಅತ್ತೆ ನಮ್ಮ ಅಮ್ಮ ನಿಶಾ ಅಪ್ಪನ ಅತ್ತೆ ಎಲ್ಲರನ್ನೂ ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಇಷ್ಟನೇ ಹೇಳುತ್ತಾ ಈ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ದಾಯಿತು. ಊಟ ಮಾಡ್ಕೊಂಡು ಮನೆಗೆ ಬಂದಿದ್ದೇ ಬಿಟ್ಟು